ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಟೈಫೋನ್ ಅಂತ ಹೇಳಿದ್ದಾರೆ. ಕಂಟಿನ್ಯೂ 11ನೇ ತಾರೀಕು 12, 13 ಕಂಟಿನ್ಯೂ 3 ದಿನ ಟೈಫೋನ್ ಅಂತ ಹೇಳಿದ್ದಾರೆ. ಮಧ್ಯಾಹ್ನದಿಂದ ಮಳೆ ಅಂತ ತೋರಿಸ್ತಿದೆ. ಈಗ ಮೋಡ ಕಟ್ಟೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ ಸಂಜೆಯಿಂದ ಮಳೆ ಅಂತ ತೋರಿಸ್ತಿದ್ದಾರೆ. ಬಿಸಿಲು ಇರೋದ್ರಿಂದ, ಕಾವಿರೋದ್ರಿಂದ ಸಡನ್ನಾಗಿ ಯಾವಾಗ ಮಳೆ ಬರುತ್ತೋ ಅಂತ. ಇಲ್ಲಿ ಇವಾಗ ನೆರಳು ಥರ ಅನಿಸ್ತಿದೆ. ಮೋಡ ಆಗ್ತಾ ಇರೋದ್ರಿಂದ ಅಲ್ಲಿ ನೋಡಿ, ಅಷ್ಟು ದೂರದಲ್ಲಿ ಅಲ್ಲಿ ಫುಲ್ಲು ಉರಿ ಬಿಸಿಲಿದೆ. ಈ ಉಷಿ ಮುನ್ಸಿಪಾಲಿಟಿಯಿಂದ ಎಲ್ಲರಿಗೂ ಮೆಸೇಜ್ ಬಂದಿತ್ತು. ನಾವೆಲ್ಲ ಸಿಟಿಯಿಂದ ಗೌರ್ಮೆಂಟ್ ಅವ್ರು ಏನಿದ್ದಾರೆ ಎಲ್ಲರಿಗೂ ಮೆಸೇಜ್ ಕಳಿಸಿದ್ರು. ಲೈಕ್ ಇವತ್ತು 3 ದಿನ ಕಂಟಿನ್ಯೂ ಇವತ್ತಿಂದ ಟೈಫೋನ್ ಇರುತ್ತೆ. ಸೊ ಯಾರು ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಬೇಡಿ, ಮತ್ತು ಆಟ ಆಡೋಕ್ಕೆಲ್ಲ ಹೊರಗಡೆ ಬರಬೇಡಿ, ಲೇಕ್ ಹತ್ರ ಎಲ್ಲ ಹೋಗಬೇಡಿ ಅಂತೆಲ್ಲ ಬಂದಿತ್ತು. ಆಮೇಲೆ ಇದು ಟೈಫೋನ್ದು ವಿಂಡ್ದು ಗಸ್ಟ್ ಲೆವೆಲ್ ಬರುತ್ತಲ್ಲ, ಅದು 7 to 10 ಅಂತ ಇದೆ. ನನಗೂ ಅದಷ್ಟು ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಅದು ಲೆವೆಲ್ ಯಾವ ಥರ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಂತ. 7 ಅಂತ ಅಂದರೆ ಹ್ಯೂಮನ್ ಬೀನ್ಸ್ ನಿಂತ್ಕೊಳ್ಳೋಕ್ಕಾಗಲ್ಲ, 10 ಅಂತ ಅಂದರೆ ವೆಹಿಕಲ್ಸು, ಟ್ರೀಸ್ ಎಲ್ಲ ಬೀಳೋ ಥರ ಇರುತ್ತೆ ಅಂತ ಎಲ್ಲ ಇತ್ತು. ನೋಡಿದೆ ನಾನು. ಸೊ ಆಚೆ ಯಾರು ಬರಬೇಡಿ ಅಂತ ಹೇಳಿದರು. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಏನು ಮೆಸೇಜಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಎಲ್ಲ ನಾರ್ಮಲಾಗಿ ಓಡಾಡ್ತಿದ್ದಾರೆ. ಇನ್ನು ಟೈಫೋನ್ದು ಗಾಳಿ ಬರ್ತಾ ಆಗಲಿ ಎಲ್ಲ ಏನೋ ಇನ್ನು ಅದ್ರದ್ದು ಕ್ಲೂ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬರುತ್ತಾ ಇಲ್ವಾ ಅನ್ನೋದು ಸೂಚನೆ ಇನ್ನೂ ಬಂದಿಲ್ಲ. ಅಂದರೆ ಒಂದು ಸ್ವಲ್ಪ ಜೋರು ಗಾಳಿ ಬೀಸೋದು ಅದೆಲ್ಲ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ಥರ ಎಲ್ಲ ಏನೂ ಆಗಿಲ್ಲ. ಜನ ಎಲ್ಲ ಯಥಾ ಪ್ರಕಾರ ನಾರ್ಮಲಾಗಿ ಗೌರ್ಮೆಂಟ್ ಬಸ್ಗಳೆಲ್ಲ ಓಡಾಡ್ತಿದೆ. ಅಂದರೆ ಶನಿವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ರಜಾ, ವೀಕೆಂಡು, ಕಂಪ್ನಿ ಎಲ್ಲ ರಜಾ ಇರುತ್ತೆ. ಹಾಸ್ಪಿಟಲ್ಸ್ ಎಲ್ಲ ಓಪನ್ ಇರುತ್ತೆ. ನಾರ್ಮಲ್ ಸೂಪರ್ ಮಾರ್ಕೆಟ್ ಎಲ್ಲ ಓಪನ್ ಇರುತ್ತೆ. ಬಟ್ ಸೂಪರ್ ಮಾರ್ಕೆಟ್ ಎಲ್ಲನೂ ರಶ್ ಕಡಿಮೆ ಇದೆ, ಅಂದರೆ ಜನ ಜಾಸ್ತಿ ಇಲ್ಲ. ಅದೇ ಸೂಪರ್ ಮಾರ್ಕೆಟು ನಾನು ಹೋಗ್ತಿರ್ತೀನಲ್ಲ, ಅದೇನೇ ಸೂಪರ್ ಮಾರ್ಕೆಟು. ಯೂಶ್ವಲ್ ಆಗ ಟೆರೆಸ್ ಮೇಲೆ ಸಿಕ್ಕಾಬಟ್ಟೆ ಕಾರ್ ಪಾರ್ಕಿಂಗ್ ಆಗ್ತಿತ್ತು, ಫುಲ್ ಕವರ್ ಆಗಿಬಿಡೋದು. ಇವತ್ತು ವೀಕೆಂಡ್ ಬೇರೆ, ಬೇಗ ಇಷ್ಟೊತ್ತಿಗೆಲ್ಲ ಕವರ್ ಆಗಿಬಿಡ್ಬೇಕಾಗಿತ್ತು. ಯಾಕೆಂದರೆ ಆಲ್ರೆಡಿ 9:45, 10 ಗಂಟೆ ಆಗ್ತದೆ ಬೆಳಗ್ಗೆ. ಸೊ ಇನ್ನೂ ಅಷ್ಟು ಸ್ಪೇಸ್ ಖಾಲಿ ಇದೆ ಅಂತಂದರೆ ಟೈಫೋನ್ ಇರೋದ್ರಿಂದ ಸುಮಾರು ಕಾರ್ ಪಾರ್ಕಿಂಗ್ ಜಾಗ ಎಲ್ಲ ನೋಡ್ಬೋದು ಎಷ್ಟೊಂದು ಖಾಲಿ ಇದೆ ಅಂತ. ಅಲ್ಲೂ ಅಷ್ಟೇ ಕಾರ್ ಪಾರ್ಕಿಂಗ್ ಇದೆ, ಸುಮಾರು ಕಡೆ ಖಾಲಿ ಇದೆ. ಇವಾಗ ಇಲ್ಲೂ ಜೋರು ಬಿಸಿಲು ಶುರು ಆಯಿತು. ಆ ಕಡೆ ನೆರಳು ಬಂತು, ಈ ಕಡೆ ಬಿಸಿಲು ಶುರು ಆಯಿತು. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಬದನೆಕಾಯಿ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ದೋಸೆಗೆ ನೆನ್ನೆ ಆಡಿಸ್ಕೊಂಡಿದ್ದೆ, ಚೆನ್ನಾಗಿ ಉದಕ್ಕೆ ಬಂದಿದೆ. ಅಂದರೆ ನೆನ್ನೆ ನಾನು ನೈಟ್ ಆಡಿಸ್ಕೊಂಡಿದ್ದು ಒಂದು 9 ಗಂಟೆಗೆ. ಯಾಕೆಂದರೆ ಸಂಜೆನೇ ಆಡಿಸಿಟ್ರೆ ಉದಕ್ಕೆ ಬಂದು ಎಲ್ಲ ಸುರಿದೋಗುತ್ತೆ ಅಂತ ನೈಟ್ ಆಡಿಸ್ಕೊಂಡಿದ್ದೆ. ಚೆನ್ನಾಗಿ ಉದಕ್ಕೆ ಬಂದಿದೆ. ಇಡ್ಲಿ ಸಂಬಳ ಥರನೇ ಗಟ್ಟಿಗೆ ಆಡಿಸಿದ್ದೀನಿ, ನೀರು ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ಅಂತ. ಲಾಸ್ಟ್ ಇಯರು ಬೆಬಿನ್ಕಾನ ಟೈಫಾನ್ ಬಂದಿತ್ತು, ಫಿಲಿಪೈನ್ಸ್ ಕಡೆಯಿಂದ ಬಂದಿದ್ದು ಅನ್ಕೋತೀನಿ. ಈ ಸಲ ತೈವಾನಿಂದ ಬರ್ತಿದೆ ಬಾವೆ ಅನ್ನೋ ಟೈಫಾನು. ಸ್ವಲ್ಪ ಜನ ನೋಡ್ಬೋದು ನೀವು, ಸಂಚಾರ ಕಡಿಮೆನೇ ಇದೆ. ನಾರ್ಮಲಾಗಿ ತುಂಬ ಕ್ರೌಡ್ ಇರುತ್ತೆ. ಎಷ್ಟು ಜನ ನೋಡಿ, ಎಲ್ಲ ಕಡೆ ಖಾಲಿ ಇದೆ. ಅದೆಲ್ಲ ರೆಸ್ಟೋರೆಂಟು ಖಾಲಿ ಇದೆ. ಆಲ್ಮೋಸ್ಟು ಜನ ಓಡಾಡೋರು ಕೂಡ ಕಡಿಮೆ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಮಕ್ಕಳು ಕರ್ಕೊಂಡು ಆಚೆ ಬಂದುಬಿಡೋರು ಎಲ್ಲರೂ. ಬರೀ ಒಂದಷ್ಟು ಡೆಲಿವರಿ ಮ್ಯಾನ್ ಅಷ್ಟೇ ಓಡಾಡ್ತಿದ್ದಾರೆ, ಫುಡ್ ಡೆಲಿವರಿ ಅವರು ಓಡಾಡ್ತಿದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ವೀಕ್ ಡೇಸ್ಗೆ ವೀಕೆಂಡು ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಟೈಫೋನ್ ಇರೋದ್ರಿಂದ ಕಡಿಮೆ ಇದ್ದಾರೆ ಇವತ್ತು. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹೊರಗಡೆ ಫುಲ್ಲು ದಗ ಬಿಸಿಲಿದೆ. ಸೊ ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ. ನಮ್ಮೊಬ್ಬರು ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಹೋಗಿ ಬೇಗ ವಾಪಸ್ ಮನೆ ಸೇರ್ಕೋತೀವಿ. ಆಲ್ಮೋಸ್ಟ್ ಸಂಜೆ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಲೈಟಾಗಿ ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಇಷ್ಟು ತಣ್ಣ ಗಾಳಿ ಬೀಸಲ್ಲ ಸೆಕೆನಲ್ಲಿ, ಅಂದರೆ ಬೇಸಿಗೆ ಟೈಮಲ್ಲಿ. ಇವಾಗ ಸ್ವಲ್ಪ ತಂಪ ಗಾಳಿ ಬೀಸ್ತಾ ಇದೆ. ಮೋಸ್ಟ್ಲಿ ಎಲ್ಲೋ ದೂರದಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತೆ. ಲೈಟಾಗಿ ತಣ್ಣಗಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಸಡನ್ನಾಗಿ ಜೋರಾಗ್ಬಿಟ್ರೆ ಅಂತ ಭಯ ನನಗಷ್ಟೇ. ಜೋರೇನಾಗಲ್ಲ, ಆ ಥರ ಜೋರಾಗಂಗಿದ್ರೆ ಈ ಥರ ಜನ ಎಲ್ಲ ಆಚೆ ಬರೋಲ್ಲ, ಒಳಗಡೆನೇ ಇರ್ತಾರೆ. ಪ್ರಾಬಬ್ಲಿ ಸಂಜೆ ಅಷ್ಟರಲ್ಲಿ ಜಾಸ್ತಿ ಆಗ್ಬೋದು ಮಳೆ ಬಂದು. ಈಗ ಕಾವಿದೆ ಅಲ್ವಾ, ಬಿಸಿಲಿಗೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಆಮೇಲೆ ಜಾಸ್ತಿ ಆಗುತ್ತೆ. ಗಾಡಿಗಳೆಲ್ಲ ಇನ್ನೂ ಆರಾಮಾಗಿ ಓಡಾಡ್ತಾ ಇದ್ದಾರೆ ಎಲ್ಲರೂ. ಹೊರಗಡೆ ಹೋಗೋರೆಲ್ಲ ಹೊರಗಡೆ ಹೋಗಿದ್ದು, ಸಾಮಾನು ತರೋರೆಲ್ಲ ಸಾಮಾನು ತೊಗೊಂಡೆಲ್ಲ ಬರ್ತಾ ಇದ್ದಾರೆ. ಇದು ಲೀಚಿ ಫ್ರೂಟ್ ಅಂತ ಬರುತ್ತಲ್ಲ, ಅದು ಈಗ ಚೈನಾದಲ್ಲಿ ಈ ಫ್ರೂಟ್ನ ಸೀಸನು. ಸೇಮ್ ತಿನ್ನೋಕ್ಕೆ ಒಳ್ಳೆ ಎಳ್ಳೀರಿನ ಗಂಜಿ ಥರ ಇರುತ್ತೆ, ಬಟ್ ಒಂದು ಹೂವಿನ ಘಮ ಕೊಡುತ್ತೆ ಈ ಹಣ್ಣು. ಇದು ಮ್ಯಾಂಗೋಸ್ಟಿನ್ ಫ್ರೂಟ್ ಅಂತಾರಲ್ಲ ಅದು. ನಾನು ಇದನ್ನೆಲ್ಲ ಟೇಸ್ಟ್ ಮಾಡಿಲ್ಲ, ಲೀಚಿ ಒಂದು ಟೇಸ್ಟ್ ಮಾಡಿದ್ದೀನಿ. ಮತ್ತು ಇದು ಪಚ್ಚಬಾಳೆಹಣ್ಣು ನೋಡಿ, ಇದು ಚಿಕ್ಕ ಪಚ್ಚಬಾಳೆಹಣ್ಣು. ನಮ್ಮ ಕಡೆ ಚುಕ್ಕಿ ಬಾಳೆಹಣ್ಣು, ಪಚ್ಚಬಾಳೆಹಣ್ಣು ಅಂತಾರಲ್ಲ ಅದು. ಅರ್ಧ ಕೆಜಿಗೆ 120 ರೂಪಾಯಿ ಇದೆ ಪಚ್ಚಬಾಳೆಹಣ್ಣು. ಇವಾಗ ಸಮ್ಮರ್ ಅಲ್ವಾ, ಸೊ ಇವಾಗ ಪೀಚ್ದು ಒಂದು ಸೀಸನ್. ಈಗ ಚೈನಾದಲ್ಲಿ ಪೀಚ್ನ ತುಂಬ ಹೇರಳವಾಗಿ ಬೆಳೀತಾರೆ ಅಂತಲೇ ಹೇಳ್ಬೋದು. ಈ ಪೀಚ್ ಫ್ರೂಟ್ ಕೂಡ ಅರ್ಧ ಕೆಜಿಗೆ 180 ಆ ಥರ ಇದೆ. 7 ಕಾಲು ಸಂಜೆ
ನಮ್ಮ ಪಾಪು ಆಟ ಆಡ್ತಿದ್ದಾನೆ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ. ಹೊರಗಡೆ ಮಳೆ ಸ್ಟಾರ್ಟ್ ಆಗಿದೆ. ಇವತ್ತೇನಂತ ಟೈಫೋನ್ ಇಲ್ಲ. ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಜನ ಎಲ್ಲ ನಾರ್ಮಲ್ ಓಡಾಡ್ತಿದ್ದಾರೆ. ಬಟ್ ಮೋಡ ಜಾಸ್ತಿ ಇದೆ, ನೈಟಿಂದ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಲ್ಲಿ ಜನ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಚೈನಾದಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಜಾಗ ಆ ಥರ ಸಿಕ್ಕಿದ್ರೆ ಓಪನ್ ಜಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಜಾಸ್ತಿ. ಆ ಥರ ಎಕ್ಸಸೈಸ್ ಥರ ಅದು. ನಮ್ಮ ಪಾಪು ಬಿಲ್ಡಿಂಗ್ ಬ್ಲಾಕ್ಸಲ್ಲಿ ಏನೋ ಮಾಡಿದ್ದಾನೆ. ಇದರಲ್ಲಿ ಏರ್ಪೋರ್ಟ್ ಆಯಿತು, ಏರ್ಪೋರ್ಟ್ ಮಾಡಿದ್ದಾನೆ. ಹೇಗೆ ಏರ್ಪೋರ್ಟ್ ಇಲ್ಲಿ ಬಾಗಿಲು ತಕೊಂಡ್ ಬರ್ತೀವಿ, ಇಲ್ಲಿ ದುಡ್ಡು ತಗೋತೀವಿ, ಮೇಲೆ ಹೋಗ್ತೀವಿ ಲಿಫ್ಟ್ ಅಲ್ಲಿ. ನೋಡಿ ಇಲ್ಲೆಲ್ಲ ದುಡ್ಡು ತಗೋತೀವಿ, ದುಡ್ಡು ತಗೊಂಡು ಪಾಸ್ಪೋರ್ಟ್ ತೋರಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹಿಂಗ್ ಕೆಳಗಿಲ್ಬಿಟ್ಟು ಇಲ್ಲಿ ತಲೆ ಬಿಟ್ಟು ಕೆಳಗಿಲ್ಬಿಟ್ಟು ಇಲ್ಲೊಂದು ಡೋರ್ ಇದೆ, ಹಿಂಗ್ ತೆಗೆದ್ಬಿಟ್ಟು ಇಲ್ಲೊಂದು ಬಸ್ ಇರತ್ತೆ. ಇಲ್ಲೋಡು ಬಸ್ಸು ಇಲ್ಲಿ ತಗೋಗಿ ಫ್ಲೈಟ್ ಬಿಡತ್ತೆ. ಫ್ಲೈಟು ಸೂಪರ್ ಚಿನಿ. ಸಂಜೆ 7:50 ಈಗ. ಅಲ್ಲಿ ಕಾಣಿಸ್ತಾ ಇರೋದೇ ಸಿಟಿ ಸೆಂಟರು. ಸೊ ಇವಾಗ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ವಾಕಿಂಗಿಗೆ. ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಊಟ ಆಯಿತು ನಮ್ಮದು, ಅರ್ಧ ಗಂಟೆಲಿ ಬೇಗ ಊಟ ಮಾಡ್ಕೊಂಡ್ವಿ. ಇವಾಗ ಲೈಟಾಗಿ ಸ್ವಲ್ಪ ಜೋರಾಗಿ ಗಾಳಿ ಬೀಸ್ತಿಲ್ಲ. ಹೊರಗಡೆ ಜನ ಎಲ್ಲ ನಾರ್ಮಲಾಗೆ ಓಡಾಡ್ತಿದ್ದಾರೆ. ಅದಕ್ಕೆ ಇನ್ನೂ ಜೋರಾಗಕ್ಕಿಂತ ಮುಂಚೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ. ಇಲ್ಲೇನೂ ಜೋರಾಗ್ತಿದೆ ಅಂತಂದರೆ ಜನ ಆಚೆ ಬರೋದು ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಅಂದರೆ ಕಾಲ್ನಡಿಗೆಲಿ ಬರೋರು ಸ್ಟಾಪ್ ಮಾಡ್ತಾರೆ. ವೆಹಿಕಲ್ಸ್ ಕಾರೆಲ್ಲ ಓಡಾಡೋರೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲೇ ಅಪಾರ್ಟ್ಮೆಂಟ್ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕೇಳಿಸ್ತಿದೆಯಲ್ಲ, ಇಷ್ಟೇ ಗಾಳಿ ಬೀಸ್ತಾ ಇರೋದು. ಮನೆ ಒಳಗಡೆ ಎಲ್ಲ ಸಖತ್ ಕಾವಿದೆ. ಹೊರಗಡೆ ಸ್ವಲ್ಪ ನೋಡಿ ಈ ಥರ ಎಲ್ಲ ಒಣಗಿರೋ ಎಲ್ಲ ಫುಲ್ ಉದುರೋ ಥರ ಗಾಳಿ ಬೀಸಿದೆ ಅಷ್ಟೇ. ಚಾನಲ್ ಹತ್ರ ಇನ್ನೂ ಗಾಳಿ ಬರ್ತಾನೆ ಸ್ಟಾರ್ಟ್ ಆಗಿಲ್ಲ ನೋಡಿ. ಇಲ್ಲಿ ತಾತ ಅಜ್ಜಿ ಎಲ್ಲ ವಾಕಿಂಗ್ ಮಾಡ್ತಿದಾರಲ್ಲ ಆರಾಮಾಗಿ ತಾನೇ. ಇದನ್ನ ಸೈಡಿಗೆ ಬಾ, ಕಾರ್ ಹಿಂದೆ ಹೋಗ್ಬಾರ್ದು. ಕಾರ್ ಹಿಂದೆ ಯಾವತ್ತು ಹೋಗ್ಬಾರ್ದು. ಕಾರ್ ಹಿಂದೆ, ಕಾರ್ ಮುಂದೆ, ಕಾರ್ ಪಕ್ಕ. ಸೆಕೆಗೆ ತಣ್ಣಗೆ ಇವಾಗ ಗಾಳಿ ಬೀಸ್ತಾ ಇದೆ. ನನಗೆ ಸಡನ್ ಆಗಿ ಇದಕ್ಕಿದಂಗೆ ಜಾಸ್ತಿ ಆಗ್ಬಿಟ್ರೆ ಅಂತ ಭಯ ಅಷ್ಟೇ. ಆದರೂ ಎಷ್ಟು ಸ್ವೆಟ್ ಆಗ್ತಿದ್ದೀವಿ. ಒಳಗಡೆಯಿಂದ ಆಚೆಗೆ ಬಂದ್ವಲ್ಲ, ಮನೆ ಒಳಗಡೆ ಮತ್ತು ಲಿಫ್ಟ್ ಹತ್ರ ಎಲ್ಲ ಸಖತ್ ಕಾವಿತ್ತಲ್ಲ, ಅದು ಇವಾಗ ಎಫೆಕ್ಟ್ ಹೊಡಿತಾ ಇದೆ ಆಚೆ ಬಂದಾಗ. ಮಕ್ಕಳೆಲ್ಲ ಆರಾಮಾಗಿ ಸೈಕಲ್ ಹೊಡ್ಕೊಂಡಿದ್ದಾರೆ, ಜನ ಎಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ. ಬಟ್ ಗಾಳಿಗೆ ಒಂದು 2-3 ಈ ಥರ ಸೈಕಲ್ಗಳು ಬಿದ್ದುಬಿಟ್ಟಿದ್ದಾವೆ ಅಷ್ಟೇ. ಇವತ್ತೇನು ಅಷ್ಟು ಇಂಪ್ಯಾಕ್ಟ್ ಇಲ್ಲ ಅಂತ ಅನಿಸುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ, ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ. ಬಟ್ ನಾಳೆ ನೋಡಬೇಕು ಏನು ಅಂತ, ಅಥವಾ ನೈಟ್ ಸ್ಟಾರ್ಟ್ ಆಗುತ್ತಾ ಅಂತ. ಹೊಸ ಅಂಗಡಿ ಎಲ್ಲ ಚಿನಿ, ಅದು ಏನೋ ಫೇಸ್ದು ಏನೇನೋ ಚುಚ್ಚಿ ಎಲ್ಲ ಮಾಡ್ತಾರಲ್ಲ, ಫೇಸ್ ಚೇಂಜಿಂಗ್ ಅಲ್ಲ. ನಮ್ಮ ಪಾಪು ಫೇಸ್ ಚೇಂಜಿಂಗ್ ಅಂತಾನೆ ಈ ಥರ ಅಂಗಡಿಗಳು ನೋಡಿದ್ರೆ. ಫೇಸ್ ಚೇಂಜಿಂಗ್ ಅಂದರೆ ಇದು ಏನದು ಪ್ಲಾಸ್ಟಿಕ್ ಸರ್ಜರಿ ಫೇಸ್ಗೆ, ಅದು ಅಂತ ಅನ್ಕೋತಾನೆ. ಇದು ಹೊಸದಾಗಿ ಕಟ್ಟಿರೋದಾ? ಇದು ಹೊಸದಾಗಿ ಇಲ್ಲಿ ಪೈಪ್ ಇದೆ ಅಂತ ಗೊತ್ತಾಗ್ಲಿ ಅಂತ ಇಲ್ಲಿ ಕಲರ್ ಚೇಂಜ್ ಮಾಡಿದ್ದಾರೆ. ಈ ಕಡೆ ಬೇರೆ. ಇದು ಅಂದರೆ ನೆಕ್ಸ್ಟ್ ರಿಪೇರಿ ಮಾಡ್ಬೇಕಂದ್ರೆ ಪೈಪ್ ಎಲ್ಲಿದೆ ಅಂತ ಗೊತ್ತಾಗ್ಲಿ ಅಂತ ಈ ಕಲರ್ ಹಾಕಿದ್ದಾರೆ. ಕರೆಕ್ಟಾ ಸನ್ಮಾ ಹೇಳಿದ್ ನಾನು? ಚೀನಾದಲ್ಲಿ ಈ ಥರ ಹಿರಿಯ ನಾಗರಿಕರು ಒಂದು ಸ್ವಲ್ಪ ಜಾಗ ಇದ್ರೆ ಈ ಕಡೆ ಕಮ್ಯುನಿಟಿ ಅವರೆಲ್ಲ ಬಂದು ಹಿಂಗೆ ಎಕ್ಸಸೈಸ್ ಮಾಡ್ತಾರೆ. ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಅಲ್ಲಿ ಮುಂದೆ ನಿಂತಿದ್ದಾರೆ ಕೆಂಪು ಬಟ್ಟೆ ಹಾಕಿರೋರು, ಇವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆವಾಗಲೇ ನಾನು ಮನೆ ಮೇಲಿಂದ ತೋರಿಸಿದ್ದು ಆ ಎಂಡಲ್ಲಿ ಇರೋದು. ಇದೊಂದು ಚಿಕ್ಕ ಸ್ಪೇಸಲ್ಲಿ ಹಿಂದ್ಗಡೆ ಕಮ್ಯುನಿಟಿ ಅವರು ಒಂದು ಸ್ವಲ್ಪ ಗ್ರೂಪ್ ಮಾಡ್ಕೊಂಡು, ಚಿಕ್ಕ ಗ್ರೂಪ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲರಿಗೂ ಆಲ್ಮೋಸ್ಟು 60 ವರ್ಷದ ಮೇಲಾಗಿದೆ. 65, 70 ಆ ಥರ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದು ಎಕ್ಸಸೈಸ್ ಮಾಡ್ತಾರೆ ಅಂತ. ಅಂದರೆ ಒಂದು ರಸ್ತೆ ಬದಿಯಲ್ಲಿರೋ ಒಂದು ಚಿಕ್ಕ ಜಾಗನ ಯೂಟಿಲೈಸ್ ಮಾಡ್ಕೋತಾ ಇದ್ದಾರೆ ಸಂಜೆ ಟೈಮು ಎಕ್ಸಸೈಸ್ಗೆ ಅಂತ. ಚೈನಾ ಗೌರ್ಮೆಂಟ್ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ. ಇವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡಿಬಿಡಿ ಅಂತೆಲ್ಲ ಏನೂ ಹೇಳಲ್ಲ. ಲೈಟಾಗಿ ಚಿಕ್ಕ ಮ್ಯೂಸಿಕ್ ಸ್ಪೀಕರ್ ಆನ್ ಮಾಡಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಇವರು. ಬರೀ ಇದೊಂದೇ ಕಡೆ ಅಂತಲ್ಲ, ಚೈನಾದ ಎಲ್ಲ ಏರಿಯಾ ಕಾಲೋನಿಗಳಲ್ಲೂ ಕೂಡ ಈ ಥರ ಹಿರಿಯ ನಾಗರಿಕರು ಒಂದೊಂದು ಟೀಮ್ ಮಾಡಿಕೊಂಡು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ.
ವರೆಗೆ ಇವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ 6:15 ಆಲ್ಮೋಸ್ಟ್ 8 ಗಂಟೆವರೆಗೂ ಮಾಡ್ತಾರೆ. ಏನಕ್ಕೆ ಅಂದರೆ ಇವರು ಆಲ್ಮೋಸ್ಟ್ ಒಂದು 5 ಗಂಟೆ 5:15ಗೆ ಊಟ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಸೊ ಅವರೆಲ್ಲ ಬಂದು ಇಲ್ಲಿ ಅಸೆಂಬಲ್ ಆಗೋಷ್ಟರಲ್ಲಿ 6 ಗಂಟೆ ಆಗುತ್ತೆ. ಊಟ ಆದಮೇಲೆ ಈ ಥರ ಒಂದು 2 ಅವರ್ಸ್ ಎಕ್ಸಸೈಸು ಪ್ರಾಕ್ಟೀಸ್ ಮಾಡೋದ್ರಿಂದ ಇವ್ರಿಗೆ ಊಟ ಬೇಗ ಡೈಜೆಷನ್ ಆಗುತ್ತೆ. ಸೊ ಮಲಗೋಕ್ಕೆ ಫುಡ್ನ ಹೊಟ್ಟೆ ಒಳಗಡೆ ಇಟ್ಕೊಂಡು ಇಂಡೈಜೆಷನ್ ಫುಡ್ನ ಹಾಗೆ ಇಟ್ಕೊಂಡು ಮಲಗೋ ಅವಶ್ಯಕತೆ ಇರಲ್ಲ, ಮತ್ತು ಹೆಲ್ತಿಯಾಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅದ ರಸ್ತೆಗಳಲ್ಲಿ ಇನ್ನೊಂದೇನೋ ಒಂದು ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಇದು ಫುಟ್ಪಾತಲ್ಲಿ ಈ ಜಾಗ ಬಂದು ಕಣ್ಣು ಕಾಣಿಸೋದಿಲ್ವಲ್ಲ ಕೆಲವ್ರಿಗೆ, ಆ ಕಣ್ಣು ಕಾಣಿಸ್ತಾ ಇರೋರು ಇದನ್ನ ರಸ್ತೆನ ನೋಡ್ಕೊಂಡು ಓಡಾಡಲಿ ಅಂತ ಅವ್ರಿಗೆ. ನೋಡಿ, ಇದು ನಾರ್ಮಲ್ ಅವ್ರಿಗೂ ಅಷ್ಟೇ, ಕಣ್ಣು ಕಾಣಿಸ್ತಾ ಇರೋರಿಗೂ ಅಷ್ಟೇ ಒಂದು ಡಿಫ್ರೆನ್ಸ್ ಇದೆ. ಅಂದರೆ ಗೊತ್ತಾಗುತ್ತೆ ಡೈವರ್ಷನ್ ಏನಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೈಟ್ ಇದೆ, ಇಲ್ಲಿ ಕಾಲಿಟ್ಟ ತಕ್ಷಣ ಇಲ್ಲವ್ರಿಗೆ ಗೊತ್ತಾಗುತ್ತೆ ಏನು ಹಿಂಗೆ ತಿರುಗಬೇಕು. ರೋಡ್ ಕ್ರಾಸ್ ಮಾಡೋರು ಹೀಗೆ ರೋಡ್ ಕ್ರಾಸ್ ಮಾಡಲಿ ಅಂತ ಇಲ್ಲಿಂದ ನಿಂತ್ಕೊಂಡು ಅಲ್ಲಿಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಸೊ ಇದೊಂದು ಡಿಫ್ರೆನ್ಸ್. ಡೇಂಜರ್, ಅದೇ ರೋಡ್ ಕ್ರಾಸ್ ಮಾಡೋ ಜಾಗ ಡೇಂಜರ್, ಹುಷಾರು ಅನ್ನೋ ಥರ ಇದು. ಸೊ ಎಲ್ಲ ಕಡೆ ನಾರ್ಮಲ್ ಇದೆ, ಇದೊಂದೇ ರಸ್ತೆ ಅಲ್ಲ. ನಾನು ಇನ್ನೊಂದು ದಿನ ನಿಮಗೆ ಅದ್ರದ್ದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಯಾವುದೋ ಹೊಸ ಅಂಗಡಿ ಓಪನ್ ಆಗಿದೆ, ಏರ್ ಟ್ರೀಟ್ಮೆಂಟ್ ಅಂಗಡಿ ಐತೆ, ನಿನ್ನೆ ಓಪನ್ ಆಗಿದೆ ಇದು. ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮುಂದ್ಗಡೆ. ಅಂದರೆ ಈ ಕಮ್ಯುನಿಟಿಲಿ ಇರೋರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನೋಡಿ ಅಜ್ಜಿದಿರೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಯ್ತಾ. ಅಲ್ಲಿ ಫೋನ್ ಇಟ್ಕೊಂಡಿದ್ದಾರೆ, ಫೋನಲ್ಲಿ ವಿಡಿಯೋ ಬರ್ತಿದೆ, ಅದನ್ನೇ ಫಾಲೋ ಮಾಡ್ತಾರೆ. ಮುಂದ್ಗಡೆ ಇರೋರು ಇಬ್ರು ಫಾಲೋ ಮಾಡ್ತಾರೆ, ಹಿಂದ್ಗಡೆ ಇರೋರೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಕಾಣಿಸ್ತಿರೋದೇ ಮೇನ್ ರೋಡ್ನ ಬಲಗಡೆ ಭಾಗದಲ್ಲಿ ಜನಸಂದಣಿ ಜಾಸ್ತಿ ಇದೆ. ಅಂದರೆ ಅಂಗಡಿಗಳೇನು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೋ ಅದೆಲ್ಲ ಚೆನ್ನಾಗಿ ವ್ಯಾಪಾರ ವಹಿವಾಟುಗಳೆಲ್ಲ ಚೆನ್ನಾಗಾಗುತ್ತೆ. ಬಟ್ ಈ ಕಡೆ ಎಡಗಡೆ ಭಾಗದಲ್ಲಿ ಸ್ವಲ್ಪ ಬಿಸ್ನೆಸ್ ಕಡಿಮೆನೆ. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಜನ ಜಾಸ್ತಿ ಬರಲಿ ಅಂತ, ಬಟ್ ಆದರೂ ಸ್ವಲ್ಪ ಕಡಿಮೆನೆ. ಮೆಕ್ಡಿ ಓಪನ್ ಆಗಿದೆ, KFC ಇತ್ತು ಮುಂಚೆ, ಅವರು ಮುಚ್ಕೊಂಬಿಟ್ರು. ಬ್ಯಾಂಕ್ ಎಲ್ಲ ಮಾಡಿದ್ದಾರೆ ಸ್ವಲ್ಪ ಜನ ಜಾಸ್ತಿ ಬರಲಿ ಅಂತ. ಸುಮಾರು ಅಂದರೆ ಜಾಗಗಳೆಲ್ಲ ಕ್ಲೋಸಲ್ಲೇ ಇದೆ, ಸುಮಾರು 1 ವರ್ಷ 2 ವರ್ಷ ಆದರೂ ಕ್ಲೋಸಲ್ಲೇ ಇದೆ. ಬಟ್ ಬಾಡಿಗೆ ಮಾತ್ರ ಕಡಿಮೆ ಮಾಡಲ್ಲ ಓನರು, ಅಷ್ಟೇ ಸ್ಟೇಬಲಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಖಾಲಿ ಬಿದ್ದಿದ್ರು ಪರವಾಗಿಲ್ಲ, ಹಾಗೇ ಇರಲಿ ಅಂತ. ಇಲ್ಲಿ ಒಂದು ಫುಟ್ ಮಸಾಜ್ನ ಶಾಪ್ ಇತ್ತು. ನಮ್ಮನೆ ಅಪಾರ್ಟ್ಮೆಂಟ್ ಕೆಳಗಡೆನೇ ಇದೆ, ಬಟ್ ಹಿಂದ್ಗಡೆ ರೋಡಲ್ಲಿ ಇರುವಂಥ ಫುಟ್ ಮಸಾಜ್ ಅಂಗಡಿ. ಸೊ ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ. ನಮಗಿವತ್ತು ಫುಟ್ ಮಸಾಜ್ದು ಅಂಗಡಿಗೆ ಬರಬೇಕು ಅನ್ನೋದು ಇಂಟೆನ್ಷನೇ ಇರಲಿಲ್ಲ. ಬಟ್ ಹಾಗೆ ಹೋಗ್ತಾ ನನ್ನ ಹಸ್ಬೆಂಡ್ ಒಂದ್ಸಲ ಒಳಗಡೆ ನೋಡ್ಕೊಂಬರೋಣ ಅಂತ ಅಂದರು. ಆಮೇಲೆ ಪ್ರೈಸ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂದ್ಬಿಟ್ಟು ಬಂದ್ವಿ. ಬಟ್ ಆದರೆ ನಮಗೆ ಮೋಸನೇ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನಾವು ಚೈನಾದ ಒಂದು ಮಾಸ್ ಫುಟ್ ಮಸಾಜ್ ಅಂಗಡಿಗೆ ಬಂದಿದ್ದೀನಿ. ಸೊ ನನಗೆ ಫುಟ್ ಮಸಾಜ್ ಮಾಡಿಸ್ಕೊತೀನಿ. ಸ್ಕಿನ್ನ ಕೇಳ್ತಾರೆ, ಅದನ್ನು ಮಾಡ್ತಾರೆ. ನಾನು ಬರೀ ಫುಟ್ ಮಸಾಜ್ನ ಮಾಡಿಸ್ಕೊತೀನಿ. ತೋರಿಸ್ತೀನಿ ಚೈನಾದಲ್ಲಿ ಮಾಸ್ ಫುಟ್ ಮಸಾಜ್ ಹೇಗಿದೆ ಅಂತ. ನೋಡಿ ಎಲ್ಲ ಹೆಂಗೆ ಲೈನ್ ಸಾಲ ಕೂತಿದ್ದಾರೆ. ಸೊ ಈಗ ನಾನು ಅದೇ ಥರ ಫುಟ್ ಮಸಾಜ್ ಮಾಡಿಸ್ಕೊತೀನಿ. ತುಂಬ ಥರ ಮಸಾಜ್ ಅಂಗಡಿಗಳಿರುತ್ತೆ ನೋಡಿ. ಬಿಸಿನೀರು ಒಂದು ಕವರ್ಗೆ ಹಾಕ್ಬಿಡ್ತಾರೆ, ಅಂದರೆ ಡಿಸ್ಇನ್ಫೆಕ್ಷನ್ ಥರ, ಇನ್ಫೆಕ್ಷನ್ ಆಗಬಾರ್ದು ಒಬ್ರ ಕಾಲೊಬ್ರಿಗೆ ಅಂತ ಒಂದು ಕವರ್. ನನಗೂ ಬಂತು. ಓಕೆ, ಅಲ್ಲ ಹೀಗಿಡಬೇಕು ಒಳಗೆ, ಬಿಸಿ ಬಿಸಿ. ಇದೊಂದು ಚಿಕ್ಕ ಮಸಾಜ್ ಅಂಗಡಿ, ನಮ್ಮನೆ ಹಿಂದ್ಗಡೆ ರೋಡಲ್ಲಿ ಇರೋದು. ಒಳಗಡೆ ಮಾಮೂಲಿ ಬ್ಯಾಕ್ ಬೆನ್ನು ಮಸಾಜು, ಕತ್ ಮಸಾಜ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಈ ಥರ ಮಸಾಜ್ ಎಲ್ಲ ಮಾಡ್ತಾರೆ. ಚಿಕ್ಕ ಮಸಾಜ್ ಅಂಗಡಿಗಳಿಗೆ ಬಂದರೆ ನಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ತೈ ಮಸಾಜ್ ಅಂತ ಇರುತ್ತೆ, ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ಚೈನಾದ ಮಸಾಜ್ ಅಂಗಡಿದು ವಿಡಿಯೋ ನಾನು ಇವತ್ತು ಶೇರ್ ಮಾಡ್ತೀನಿ ಒಂದು ಚಿಕ್ಕದಾಗಿ. ಪಾಲು ಒಳಗಡೆ ಇದೊಂದು ಪ್ಯಾಕೆಟ್ ಹಾಕಿದ್ದಾರೆ, ಬಿಸಿ ಬಿಸಿ ನೀರು ಹಾಕಿದ್ದಾರೆ ನೋಡಿ. ಅಲ್ಲೆಲ್ಲ ಮಾಡ್ತಿದ್ದಾರೆ ಕ್ಲೀನಾಗಿ. ಉಗುರು ಕ್ಲೀನ್ ಮಾಡೋದು, ಸ್ಕಿನ್ ಕ್ಲೀನ್ ಮಾಡೋದು, ಕಾಲು ಹಾಕೋದು ಎಲ್ಲ ಮಾಡ್ತಾರೆ. ಈಗ ನನ್ನ ಟರ್ಮು ಅಲ್ಲೊಬ್ರದ್ದು ಮುಗೀತು. ಈ ಕಡೆ ಈಗ ನನಗೆ ಬ್ಲೇಡು ಹೊಸದು ಹಾಕೊಂಡ್ರು. ಬ್ಲೇಡು ಊರು ತೆಚ್ಚಬಾರ್ದು. ಈಗ ನನಗೆ ನಾನು ಚರ್ಮ ಕೀಳ್ತೀನಲ್ಲ, ಅದು ಹೇಳ್ತಾ ಇದ್ದಾರೆ ತಾನೇ. ಈ ಥರ ಕಾಲಲ್ಲಿರೋ ಚರ್ಮನ ಕ್ಲೀನಾಗಿ ತೆಗಿತಾರೆ. ನೀರಲ್ಲಿ ಹೊಂದಿರುತ್ತಲ್ಲ ಚೆನ್ನಾಗಿ ಬಕೆಟ್
ಸೊ ಹಿಂಗೆ ಕ್ಲೀನಾಗಿ ಕೇಳುತ್ತಾರೆ ಚರ್ಮನ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ರಜದ ಟೈಮಲ್ಲಿ ಅವ್ರ ಪೇರೆಂಟ್ಸ್ಗೆ. ರೈಟ್ ಲೆಗ್ದು ಫುಲ್ ಚರ್ಮ ಎಲ್ಲ ಕ್ಲೀನಾಗಿ ಬ್ಲೇಡಲ್ಲಿ ತೆಗೆದ್ರು. ಇವಾಗ ಲೆಫ್ಟ್ ಲೆಗ್ದು ಮಾಡ್ತಾ ಇದ್ದಾರೆ ಈ ಥರ ಕ್ಲೀನು. ನಾವು ಇದನ್ನು ಮಸಾಜ್ ಅಂತ ಅಂದ್ಕೊಂಡಿದ್ವಿ, ಬಟ್ ಏನಾದರೂ ಬರೀ ಚರ್ಮ ತೆಗಿಯೋದಷ್ಟೇ ಅಂತೆ. ಹಸ್ಬೆಂಡ್ಗೂ ಗೊತ್ತಾಗಲಿಲ್ಲ, ಬಿಗ್ನಿಂಗ್ ನನಗೂ ಗೊತ್ತಾಗಲಿಲ್ಲ. ಅವ್ರಿಗೆ 36 MB, ನನಗೆ 66 MB ಅಂತ ಹೇಳಿದ್ರು. ನಾನು ಮೋಸ್ಟ್ಲಿ ನನಗೆ ಮಸಾಜ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ. ಅವರು ನಂದು ಬೆರಳಿಂದ ಹಿಡಿದು ಇಂಡಿವರೆಗೂ ಚರ್ಮ ತೆಗೆಯೋದಕ್ಕೆ 66 MB, ಅವ್ರದ್ದು ಬರೀ ಇಂಡಿ ಚರ್ಮ ತೆಗೆಯೋಕ್ಕೆ 36 MB ಅಂತ ಇವಾಗ ಹೇಳಿದ್ರು. ಸೊ ಕೆಲವೊಂದು ಕಡೆ ನಾವು ತಿಳ್ಕೊಂಡು ಬರಬೇಕಾಗತ್ತೆ. ನಾನು ಅಂದ್ಕೊಂಡೆ ತುಂಬ ಕಡಿಮೆ ಇದೆ, ಪರವಾಗಿಲ್ಲ ಅಂತ. ಏಕೆಂದರೆ ಮಸಾಜ್ಗೆ ಆಲ್ಮೋಸ್ಟ್ 106 MB ಮೇಲಾಗುತ್ತೆ, ಅಂದರೆ 1300 ರೂಪಾಯಿ ಆ ಥರ ಆಗುತ್ತೆ. ಇವ್ರೇನು ಬರೀ 66 MB ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ, ಬೇರೆನೇ ಇದೆ ಆದರೆ. ಸೊ ಅದಕ್ಕೆ ಕೇಳ್ಕೊಂಡು ಮಾಡಿಸ್ಕೋಬೇಕು. ನನಗೇನು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ನನ್ನ ಹಸ್ಬೆಂಡ್ಗೂ ಸೇಮ್ ಆಯಿತು, ನನಗೂ ಸೇಮ್ ಆಯಿತು, ಬಟ್ ದುಡ್ಡು 300 ರೂಪಾಯಿ ಜಾಸ್ತಿ ಆಯಿತು. ಇಬ್ಬರಿಂದ 96 MB ಆಯಿತು, ನನ್ನಿಂದ ಮತ್ತು ನನ್ನ ಹಸ್ಬೆಂಡಿಂದ. ಅಂದರೆ ಆಲ್ಮೋಸ್ಟ್ 1300 1400 ರೂಪಾಯಿ. ಇದು ನಮ್ಮ ಮನೆ ಹಿಂದ್ಗಡೆ ರಸ್ತೆಯಲ್ಲಿರೋದು, ನಾವಿರೋದು ಆ ಕಡೆ ಮುಂದ್ಗಡೆ, ಇದು ಹಿಂಭಾಗದಲ್ಲಿರೋ ರೋಡು. ಆದರೆ ನಮ್ಮನೆ ಹಿಂದ್ಗಡೆ ರೋಡ್ ಹತ್ರನೂ ಕೆಳಗಡೆ ಇದೇ ಥರ ಅಂಗಡಿ ಇದೆ. ಅಂದರೆ ಅದು ಆ ಅಂಗಡಿ ಸುಮಾರು ಬ್ರಾಂಚ್ಗಳಿದ್ದಾವೆ. ಅಲ್ಲಿ 1 ಅವರ್ಗೆ 98 MB ಒಬ್ಬರಿಗೆ ಆ ಥರ ವಿತ್ ಮಸಾಜು ಪ್ಲಸ್ ಕ್ಲೀನಾಗಿ ಚರ್ಮ ಎಲ್ಲ ತೆಗಿತಾರೆ. ನಾವು ಸ್ವಲ್ಪ ಕಡಿಮೆ ಮಾಡಿಸ್ಕೋಬೋದಾಗಿತ್ತು. 98 MB 79 MBಗೆ ಮಾಡಿಕೊಟ್ಟು ಪ್ಲಸ್ ಇವ್ರಿಗೊಂದು 36 MB ಆ ಥರ ಮಾಡಿಕೊಡೋರು, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡೋರು. ಸೊ ನಮಗೆ ಗೊತ್ತಾಗದೆ ಇಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ, ಅಂದರೆ ಇದೆಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಂಗೆ. ನನ್ನ ಹಸ್ಬೆಂಡ್ ಅಂದರೆ ಸಡನ್ ಪ್ಲ್ಯಾನ್ ಮಾಡಿದ್ದು, ಹಿಂಗೆ ನಡ್ಕೊಂಡು ಹೋಗ್ತಾ ನೋಡಿದ್ರಲ್ಲ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋದ್ರು. ಬಟ್ ಸ್ವಲ್ಪ ಲಾಸ್ ಅಂತಲೇ ಅನ್ನಿಸ್ತಿದ್ದು. ಚೈನಾದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಾಲ್ ಇದೆ, ಬಟ್ ಸೈಡ್ ಫುಟ್ಪಾತ್ ಅಂಗಡಿಗಳು ಯಾವ ಥರ ಇದೆ ತೋರಿಸ್ತೀನಿ. ಒಂದು ಸೈಡಲ್ಲಿ ರೋಡ್ ಸೈಡ್ ಇರೋವಂಥ ಒಂದು ಮಾರ್ಟ್ ಇದು. ಫುಟ್ಪಾತ್ನ ರಸ್ತೆ ಯಾವ ಥರ ಇದೆ ನೋಡಿ. ಇದೊಂಥರ ಹಳೇ ಕಾಲದ ರೋಡ್ ಇದು. ಅಂದರೆ ಜಾಸ್ತಿ ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ಮತ್ತು ಚಿಕ್ಕ ಚಿಕ್ಕ ಹೋಟೆಲ್ಗಳು ಆ ಥರ ಅಂಗಡಿಗಳ ಇಟ್ಕೊಂಡಿದ್ದಾರೆ. ಸ್ವಲ್ಪ ನೋಡೋಕ್ಕೆ ತುಂಬ ಲಕ್ಸುರಿ ಫೀಲ್ ಕೊಡ್ತಾ ಇದ್ರೂ ಹಳೆ ಕಾಲದ ಹೋಟ್ಲುಗಳನ್ನ ಅಂತ ಹೇಳ್ಬೋದು. ನೋಡಿ ಇದೆಲ್ಲ ಲೋಕಲ್ ಹೋಟ್ಲುಗಳು. ಇಲ್ಲೊಂದು ಹಣ್ಣು ಅಂಗಡಿ ಇಟ್ಕೊಂಡಿದ್ದಾರೆ ನೋಡಿ, ಕಟ್ಟಿಂಗ್ ಶಾಪ್ ಇದೆ ಇಲ್ಲೊಂದು. ಕಡಿಂದ ಬಾ. ಹಳೆ ಅಂಗಡಿಗಳಿರಲ್ಲ, ಎಲ್ಲ ಇಟ್ಟಿರ್ತಾರೆ. ಇದು ಒಂದು ಹೋಟೆಲು, ಚಿಕ್ಕ ಚಿಕ್ಕ ಹೋಟ್ಲು. ಎಷ್ಟು ಜನ ಇನ್ನೂ ಊಟ ಮಾಡ್ತಿದ್ದಾರೆ. ರೋಡ್ ಸೈಡ್ ಹೋಟೆಲು. ಇದು ಹೋಟೆಲೇನೆ, ಇದು ಹೋಟೆಲೇನೆ, ಎಲ್ಲ ಪುಟ್ಟು ಹೋಟ್ಲುಗಳು. ನೋಡಿ ಇದು ಯಾವ ಥರ ಇದೆ ಹೋಟ್ಲು. ಇಲ್ಲೊಂದು ಚಿಕ್ಕ ಮಾರ್ಟ್ ಇದೆ, ಪುಟ್ ಮಾರ್ಟ್ಗಳು. ಇದೊಂದು ಚಿಕ್ಕ ಮಾರ್ಟು, ಅಂದರೆ ಹಳೆ ಕಾಲದ ಅಂಗಡಿಗಳನ್ನ ಮಾರ್ಟ್ಗೆ ಪರಿವರ್ತನೆಗೊಳಿಸಿರ್ತಾರೆ ಅಷ್ಟೇ. ಇದು ಹೋಟೆಲೇನೆ, ಇದು ಹೋಟೆಲೇನೆ. ನೋಡಿ ಇಲ್ಲೂ ಇದು ಒಂದು ಹೋಟೆಲು. ಇದೆಲ್ಲ ಗ್ರಿಲ್ಸ್, ಕಿಟಕಿಗಳಿಗೆಲ್ಲ ಗ್ರಿಲ್ಸ್ ಮಾಡ್ಕೊಡ್ತಾರಲ್ಲ, ಸೊ ಅದು ಪ್ಲಸ್ ಡೋರು ಪ್ಲಸ್ ಅವರೇ ಒಂದು ಊಟ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಕುಕ್ ಮಾಡೋಕ್ಕೆ. ಚಿಕ್ಕದು ಒಂದು ಫ್ಯಾಕ್ಟ್ರಿ. ಮತ್ತು ಇದು ಚೈನಾದ ಒಂದು ನಾರ್ತ್ ಭಾಗದ ಒಂದು ರೆಸ್ಟೋರೆಂಟ್ ಇದು. ಆ ಕಡೆಯಿಂದ ಬಂದಿದ್ದೀಗ ನಾವು. ಟೈಲರ್ ಅಂಗಡಿ ನಾವು ಬಂದಿದ್ವಲ್ಲ ಅವತ್ತು, ಅವ್ರ ನೋಡಿ ಇವರ ಟೈಲರ್ ನಿಂತಿದ್ದಾರೆ, ಆಚೆ ಹಚ್ಚಿ ಹೊಲಿಗೆ ಎಲ್ಲ ಹಾಕ್ಕೊಡ್ತಾರೆ. ಹಳೆಯ ಅಪಾರ್ಟ್ಮೆಂಟ್ ಇದು. ಅಂದರೆ ಮೋಸ್ಟ್ಲಿ ನಾವು ಹುಟ್ಟಕ್ಕಿಂತ ಮುಂಚೆದು ಆ ಥರ ಮನೆಗಳಿದು. ನೋಡಿ ಇಲ್ಲೊಂದು ಇಂಡಿವಿಜುವಲ್ ಮನೆ ಯಾವ ಥರ ಇದೆ ನೋಡಿ. ಹಿಂಗಿಂದ ಮೆಟ್ಲತ್ಕೊಂಡೋದ್ರೆ ಅಲ್ಲಿ ಮನೆ, ಹಳೇ ಕಾಲದ ಮನೆ. ಇವಾಗ ಈ ಥರ ಮನೆಗಳೆಲ್ಲ ಕಟ್ಟಕ್ಕೆ ಪರ್ಮಿಷನ್ ಕೊಡಲ್ಲ. ಸ್ವಲ್ಪ ಎಲ್ಲ ಫ್ರೈಡ್ ರೈಸು ನೂಡಲ್ಸ್ ಎಲ್ಲ ಮಾಡ್ತಾರೆ. ಮತ್ತು ಇದು ಹಣ್ಣಂಗಡಿ ಇದು. ಹಾಂ ಹೌದಾ, ಅಡಿಲಿ ಹಣ್ಣಂಗಡಿ ಇದೆ ಇಲ್ಲಿ. ಸೈಡಿಗೆ ಬಾ, ಸೈಡಿಗೆ ಬಾ, ಸೈಡಲ್ಲಿ ನಿಂತು. ಕ್ಯಾಟ್ಗಳು. ಇದು ಮೆಡಿಕಲ್ ಸ್ಟೋರು, ಚಿಕ್ಕ ಮೆಡಿಕಲ್ ಸ್ಟೋರ್ ಒಳಗಡೆ. ಹೌದೌದು,
ಇದೊಂದು ಚಿಕ್ಕದು ಅಂಗಡಿ, ಮಾಮೂಲಿ ಸಾಮಾನು ಅಂಗಡಿ ಬರುತ್ತಲ್ಲ ಆ ಥರ ಚಿಕ್ಕ ಅಂಗಡಿ ಮಡಗಿದ್ದಾರೆ ಒಳಗಡೆ. ಮತ್ತು ಈ ಕಡೆ ಇಲ್ಲೊಂದು ಚಿಕ್ಕ ಹಣ್ಣು ಅಂಗಡಿ, ಇದು ಹಳೆ ಅಪಾರ್ಟ್ಮೆಂಟು. ಈ ಕಡೆ ಹೋದರೆ ಮಾಡ್ತಾ ಇದ್ದಾರಲ್ಲ, ಮಾಡ್ತಿದ್ದಾರಲ್ಲ, ವಾಸ ಆಯ್ತಾರಲ್ಲ. ಇದು ಕೂಡ ಒಂದು ಹಳೆ ಅಂಗಡಿ ಚೈನಾದು. ಇದು ಲಾಟ್ರಿ ಅಂಗಡಿ, ಲಾಟ್ರಿ ಲೂಟೋ ಪ್ಲೇವಿನ್ ಎಲ್ಲ ಬರ್ತಿತ್ತಲ್ಲ ಮುಂಚೆ, ಆ ಥರ ಲಾಟ್ರಿ ಅಂಗಡಿ. ಇನ್ನು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ, ಮತ್ತು ಇದೇ ಥರ ಚೈನಾ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.